ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ ಎಸ್ಐಟಿಯಿಂದ ಇವತ್ತು ಸ್ಥಳ ಮಹಾಜರು ಪ್ರಕ್ರಿಯೆ ಆಗಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿ ಎದುರು ಬಿಗಿ ಪೊಲೀಸ್ ಭದ್ರತೆಯನ್ನ ನಿಯೋಜಿಸಲಾಗಿದೆ. ಎಸ್ಐಟಿ ಕಚೇರಿಗೆ ಕಂದಾಯ ಭೂ ದಾಖಲೆ ವಿಭಾಗದ ಸಿಬ್ಬಂದಿಗಳು ಭೇಟಿ ಕೊಡ್ತಾ ಇದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿ ಹಾಗೂ ಸಿಬ್ಬಂದಿ ಕೂಡ ಆಗಮಿಸಿದ್ದಾರೆ. ಎಸ್ಐಟಿ ಕಚೇರಿ ಬಳಿ ನಿಂತಿದ್ದಾರೆ 3 DAR ತುಕಡಿಗಳು. ಇವತ್ತು ದೂರುದಾರನನ್ನ ಸಮಾಧಿ ಸ್ಥಳಕ್ಕೆ ಕರೆದೊಯ್ಯಬಹುದಾದ ಸಾಧ್ಯತೆಗಳು ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, 2 ದಿನಗಳ ಕಾಲ ಸುಮಾರು 15 ತಾಸುಗಳು. ಮೊದಲ ದಿನ 8 ತಾಸು, ಅದಾದ ನಂತರ ನಿನ್ನೆನೂ ಕೂಡ 6 ರಿಂದ 7 ತಾಸು ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ಆದ ಬಳಿಕ ಈಗ ಎಲ್ರಿಗೂ ಇರುವಂಥ ಪ್ರಶ್ನೆ, ಹಾಗಿದ್ರೆ ಆ ದೂರುದಾರನನ್ನ ಸ್ಥಳ ಮಹಾಜರು ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾರಾ, ಯಾವಾಗ ಕರ್ಕೊಂಡು ಹೋಗ್ತಾರೆ ಅಂತ. ಇವತ್ತು ಬಹುತೇಕವಾಗಿ ಕರ್ಕೊಂಡು ಹೋಗಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಯಾಕೆ ಅಂತಂದರೆ SIT ಕಚೇರಿಯ ಮುಂಭಾಗದಲ್ಲಿ ಈಗ ಕಂದಾಯ ಭೂ ದಾಖಲೆ ವಿಭಾಗದ ಸಿಬ್ಬಂದಿಗಳು ಬಂದಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯು ಕೂಡ ಆಗಮಿಸಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಮೇ ಬಿ ಇವತ್ತು ಆ ಸಮಾಧಿ ಅಗಿಯುವಂಥ ಕೆಲಸವನ್ನು ಮಾಡ್ತಾರೆ ಅಂತ ಕಾಣಿಸುತ್ತೆ. ಸೊ ಸಂಬಂಧಪಟ್ಟಂಥ ಇಲಾಖಾ ಅಧಿಕಾರಿಗಳು ಎಲ್ಲರೂ ಅಲ್ಲಿಗೆ ಆಗಮಿಸಿರುವಂಥ ಹಿನ್ನೆಲೆಯಲ್ಲಿ ಅಥವಾ ಇವತ್ತೊಂದು ಚರ್ಚೆನೂ ಆಗ್ಬೋದು, ಮೀಟಿಂಗು ಆಗ್ಬೋದು. ಸೊ ಹಿಂಗಿದೆ, ನಾವು ಆ ಪ್ಲೇಸಿಗೆ ಹೋಗಿ ಅಗಿಬೇಕಾಗತ್ತೆ, ಸಮಾಧಿಯನ್ನು ಅಗಿಬೇಕಾಗತ್ತೆ, ಏನು ಮಾಡೋದು, ಏನೇನು ಆಪ್ಷನ್ಸ್ ಇದೆ, ಎಷ್ಟು ವಿಸ್ತೀರ್ಣದ ಜಾಗ, ಅದು ಕಂದಾಯ ಇಲಾಖೆಯಿಂದ ಪರ್ಮಿಷನು, ಅರಣ್ಯ ಇಲಾಖೆಯಿಂದ ಪರ್ಮಿಷನು, ಕೋರ್ಟ್ನಿಂದ ಪರ್ಮಿಷನು, ಅದಕ್ಕೆ ಬೇಕಾಗುವಂಥ ಭದ್ರತೆ, ಇದೆಲ್ಲವನ್ನು ಇವತ್ತು ಮಾತುಕತೆ ಮಾಡಿಕೊಳ್ಳಬಹುದಾದ ಸಾಧ್ಯತೆಗಳು ಕೂಡ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯ SIT ಕಚೇರಿ ಮುಂಭಾಗದಲ್ಲಾಗಿರ್ಬೋದು ಅಥವಾ ಆ ಭಾಗದಲ್ಲಿ ಯಾವ ಥರದೊಂದು ಸಿಚುವೇಶನ್ಸ್ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ವಾಕ್ಥ್ರೂ ನಡೆಸಿದ್ದಾರೆ. ನೋಡೋಣ ಬನ್ನಿ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮಹತ್ವದ ದಿನವಾಗಿದೆ. SIT ಅಧಿಕಾರಿಗಳು ಇವತ್ತು ಬೆಳ್ತಂಗಡಿಯಿಂದಲೇ ಕಾರ್ಯವನ್ನು ನಿರ್ವಹಿಸಲಿಕ್ಕಿದ್ದಾರೆ. ಸದ್ಯ ನಾನು SIT ಆಪರೇಟ್ ಮಾಡ್ತಾ ಇರುವಂತಹ ಒಂದು ಆಫೀಸ್ ಮುಂಭಾಗದಲ್ಲಿ ಇರುವಂಥದ್ದು. ಇಲ್ಲಿಂದಲೇ ಇವತ್ತು SIT ಆಪರೇಷನ್ ಆರಂಭವಾಗುತ್ತೆ. ನಿನ್ನೆ ಪ್ರಣವ್ ಮೋಹಂತಿ, SIT ಮುಖ್ಯಸ್ಥ ಪ್ರಣವ್ ಮೋಹಂತಿ ಅವರು ಕೂಡ ಇಲ್ಲಿಗೆ ಬಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿ ತೆರಳಿದರು. ಅಧಿಕೃತವಾಗಿ ನಿನ್ನೆಯಿಂದ ಕಾರ್ಯಾಚರಣೆಗೆ ಚಾಲನೆಯನ್ನು ನೀಡಿದರು, ಅಂದರೆ ಬೆಳ್ತಂಗಡಿಯಿಂದ. ಸೊ ಇವತ್ತು ಬೆಳ್ತಂಗಡಿ ಭಾಗದಿಂದ ಅನೇಕ ಡೆವಲಪ್ಮೆಂಟ್ಗಳು ನಡೀಲಿಕ್ಕಿದೆ. ಇವತ್ತು ಆ ಅನಾಮಿಕ ವ್ಯಕ್ತಿಯನ್ನು ಆತ ತಂದಿದ್ದಂತಹ ಒಂದು ಕಳೆಬರಹ ಏನಿದೆ, ಆ ಕಳೆಬರಹದ ಜಾಗಕ್ಕೆ ಆತನ ಕರೆದುಕೊಂಡು ಹೋಗೋದಕ್ಕೂ ಕೂಡ ತಯಾರಿಗಳು ನಡೀತಾ ಇದೆ. ಇದರೊಂದಿಗೆ ಫೋರ್ಸ್ಗಳನ್ನು ಕೂಡ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಇಲ್ಲೂ ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು, ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು, ಎಕ್ಸ್ಟ್ರಾ ಫೋರ್ಸ್ಗಳನ್ನು ಕೂಡ ತರಿಸಿಕೊಂಡಿದ್ದಾರೆ. ಹಾಗಾಗಿ ಇವತ್ತಿನ ಡೆವಲಪ್ಮೆಂಟ್ಗಳನ್ನು ನೋಡುವಂಥ ಸಂದರ್ಭ ಒಂದು ಮಹತ್ವವಾದ ಬೆಳವಣಿಗೆಗಳು ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಧರ್ಮಸ್ಥಳ ಪ್ರಕರಣಕ್ಕೆ ಪುಷ್ಟಿಯನ್ನು ನೀಡುವಂಥ ಅಥವಾ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಡೆವಲಪ್ಮೆಂಟ್ ಬಹಳ ನಿರ್ಣಾಯಕ ಅಂತಲೂ ಹೇಳ್ಬೋದು. ಇನ್ನೊಂದು SIT ಕಚೇರಿಯನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಇಲ್ಲಿ SIT ಅಧಿಕಾರಿಗಳಿಗೆ ಬೇಕಾದಂತಹ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಪೊಲೀಸರ ಒಂದು ನಿಯೋಜನೆ, ಎಕ್ಸ್ಟ್ರಾ ಫೋರ್ಸನ್ನು ನಿಯೋಜನೆ ಮಾಡಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಸೊ ಇದು ಇವತ್ತಿನ ಒಂದು ಕಾರ್ಯಾಚರಣೆಯ ಭಾಗವಾಗಿದೆ. ಸೊ ಇಲ್ಲಿಂದಲೇ ಇವತ್ತು SIT ಒಂದು ಆಪರೇಷನ್ ಆರಂಭವಾಗುತ್ತೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ SIT ಅಧಿಕಾರಿಗಳು ಆ ಅನಾಮಿಕನನ್ನು ಕರೆದುಕೊಂಡು ಧರ್ಮಸ್ಥಳ ಗ್ರಾಮಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಪರಿಶೀಲನೆ ಸೇರಿದಂತೆ ಇನ್ನಿತರ ಒಂದು ಪ್ರಕ್ರಿಯೆಗಳನ್ನು ನಡೆಸುವಂಥ ಸಾಧ್ಯತೆ ಇದೆ. ಸದ್ಯ ಇವತ್ತಿನ ಈ ಬೆಳವಣಿಗೆಗಳು ಏನಾಗುತ್ತೆ ಅನ್ನುವಂಥದ್ದೇ ಬಹಳ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.